ಅವ್ರ ಮಜಾ ಅವ್ರು ಮಾಡ್ತಿದ್ದಾರೆ, ಇಲ್ಲಿ ಬಡವ್ರ ಕಷ್ಟ ನೋಡೋರೇ ಇಲ್ಲ. ಏನು ಮಾಡೋದು, ಯಾರನ್ನ ಕೇಳೋಣ ನಾವು? ನೀವು ನೋಡ್ತೀರಾ IPL? ನಾವು ಅಣ್ಣ ನಮಗೆ ನೋಡೋಕ್ಕೆ ಟೈಮ್ ಇಲ್ಲ. ಗ್ಯಾಸ್ಗೆ ಕ್ಯೂ ನಿಂತ್ಕೊಂಡು ಗ್ಯಾಸ್ ತುಂಬಿಸ್ಕೊಳಕ್ಕೆ ಟೈಮ್ ಇಲ್ಲ ನಮಗಿನ್ನ. IPL ಯಾವಾಗ ನೋಡೋಣ ಹೇಳಿ? ರಾಜಕಾರಣಿಗಳು IPL ಟಿಕೆಟ್ ತಗೊಳಕ್ಕೆ ಅವರ PA ಕ್ಯೂನಲ್ಲಿ ನಿಂತಿದ್ದಾರೆ. ನಾಳೆ ಮ್ಯಾಚ್ ಇದೆಯಲ್ಲ, ಹೌದು IPL ಟಿಕೆಟ್ ತಗೊಳಕ್ಕೆ ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದನ್ನು ಅವ್ರಿಗೆ ಅವಶ್ಯಕತೆ ಇಲ್ದಿದ್ದ ಕೆಲಸ ಅದು, ಹೌದಲ್ವಾ? ಫಸ್ಟ್ ನಮ್ಮ ಕಷ್ಟ ನೋಡಬೇಕಲ್ವಾ? ಮತ್ತು ಗ್ಯಾಸ್ ಇಲ್ದಲ್ಲೇ 4 ದಿನ ಆಯಿತು ನಾವು ಗಾಡಿ ಓಡಿಸಿ, ಇವತ್ತು ತೊಗೊಂಬಂದಿದ್ದೀವಿ. ಅದು ಬರ್ತೀವಿ, ನಮಗೆ ಸಮಸ್ಯೆಗೆ ಏನಾರ ದಾರಿ ಮಾಡಿಕೊಟ್ರೆ ಒಳ್ಳೇದಂತ ನಮ್ಮ ಅನಿಸಿಕೆ. ಅವ್ರಿಗೆ ಖುಷಿ, ಅದು ಮ್ಯಾಚ್ ನೋಡೋಕೆ ಖುಷಿ ನೋಡ್ತಾವ್ರೆ. ನಮ್ಮ ಕಷ್ಟ ನೋಡೋರು ಯಾರೂ ಇಲ್ಲ ಸದ್ಯಕ್ಕೆ. ಸಾವಿರಾರು ಜನ ಆಟೋ ಚಾಲಕರುಗಳು ಗ್ಯಾಸ್ ಇಲ್ದಿರ ಪರದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವ್ರಿಗೆ IPL ಟಿಕೆಟು ಫ್ಯಾಮಿಲಿ ಸಮೇತ ಹೋಗ್ಬಿಟ್ಟು ಕುತ್ಕೊಂಡು IPL ನೋಡಬೇಕು. TV ನೋಡಿದ್ರೇ ಆಗುತ್ತಲ್ವ ಸರ್? ಅದಕ್ಕೆ ಅಲ್ಲೆಲ್ಲ ಹೋಗಿ ಅಷ್ಟೊಂದು ರಂಪಾಟ ಮಾಡಬೇಕಾ? ವಿಧಾನಸೌಧದಲ್ಲಿ IPL ಟಿಕೆಟ್ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದರೆ ಏನದ ಅರ್ಥ? IPL ಟಿಕೆಟ್ಗೋಸ್ಕರ ನಾವೆಲ್ಲ ಓಟ್ ಹಾಕಿದ್ದು, ನಮ್ಮ ಕಷ್ಟಕ್ಕಲ್ವಾ? ಇಲ್ಲಿ ಆಟೋ ಡ್ರೈವರ್ ಕಷ್ಟಕ್ಕಿಂತ ಅವ್ರಿಗೆ IPL ಟಿಕೆಟೇ ಮುಖ್ಯ ಆಗಿದೆ, ಹೌದಲ್ರ? ಇದ್ರ ಬಗ್ಗೆ ಕೇಳೋರು ಯಾರೂ ಇಲ್ಲ. ನಮ್ಮ ಬಗ್ಗೆ ಗಮನ ಹರಿಸಿ ಅಂದರೆ ಅವ್ರಿಗೆ IPL ನೋಡಬೇಕು, ಅವ್ರು ಅಲ್ಲಿ ಟೂರ್ ಮಾಡಬೇಕು, ಫಾರಿನ್ ಟೂರ್ ಮಾಡಬೇಕು, ಅದೆಲ್ಲ ಮಾಡ್ತಾರೆ, ಹೌದಲ್ಲ? ಇಲ್ಲಿ ನಾವು ರಾತ್ರಿ 3 ಗಂಟೆಗೆ ನಿಂತ್ಕೊಂಡು ಗ್ಯಾಸ್ಗೆ ಪರದಾಡ್ತೀವಿ. ಇವರು ಈ ಥರ ಮಾಡಿದ್ರಲ್ಲಿ ಎಷ್ಟು ಸರಿ ರಾಜಕಾರಣಿಗಳು? ಅವರಿಗೆ ಜನಗಳು ಸೇವೆ ಬೇಕಾ, ಅವರ ಸಂತೋಷ ಬೇಕಾ? ಓಟು ಬೇಕಾದ್ರೆ ಬಂದು ಮನೆ ಬಾಗಿಲು ಬಂದು ಕೈ ಇಕ್ಕಿಡ್ತಾರೆ, ಕಾಲು ಹಿಡಿತಾರೆ, ಎಲ್ಲ ಮಾಡ್ತಾರೆ. ಗೆದ್ದಾದ್ಮೇಲೆ ನೀವು ಯಾರು ಅಂತ ನಮ್ಮನ್ನು ನೋಡಲ್ಲ.